ನಮಸ್ಕಾರ. ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಈಗ ಹೇಳುವ ಈ ಒಂದು ಚಿಕ್ಕ ಕಥೆಯಲ್ಲಿ ನೀವು ಸಹ ಅನುಭವಿಗಳೇ. ನಾನು ನಿಮ್ಮ ಹಾಗೆ ಬಡ ಕುಟುಂಬದಿಂದ ಬಂದಿರುವನೆ. ಈಗ ಕೂಡ ಅದೇ ಕುಟುಂಬದ ವ್ಯವಸ್ಥೆಯಲ್ಲೇ ಇದ್ದೇನೆ. ನಾವು 90 ಕಿಡ್ಸ್ ಹಾಗೆ ಬಿಡಿ. ಜಗತ್ತು ಎಷ್ಟೇ ಬೇಗವಾಗಿ ಹೋದರೂ ನಾವು ಮಾತ್ರ ಓಡುತ್ತಿರುವ ಜಗತ್ತಿನ ಜೊತೆ. ಕೆಲವರು ಒಂಟಿಯಾಗಿ ಜೀವನ ಸಾಗಿಸಿದರೆ ಕೆಲವರು ತಮ್ಮ ಕುಟುಂಬದೊಂದಿಗೆ ಜೀವನ ಸಾಗಿಸುತ್ತಿದ್ದಾರೆ. ನಾವು ಕಳೆದ ಬಾಲ್ಯದ ಜೀವನ ಈಗಿನ ಮಕ್ಕಳು ನೋಡಿರಲಿಲ್ಲ ಬಿಡಿ. ನಾವು ಬಡತನದೊಂದಿಗೆ ಯುದ್ಧ ಮಾಡುತ್ತಾ ಬಂದಿರುವರು. ನಮಗೆ ಬೆಳಗಿನ ಜಾವನ ಅಂದರೆ 5 ಗಂಟೆ. ಸ್ನೇಹಿತರೊಂದಿಗೆ ವಾಕಿಂಗ್ ಹೋಗುವುದರಿಂದ ನಮ್ಮ ಶುಭೋದಯ ಪ್ರಾರಂಭವಾಗುತ್ತಿತ್ತು. ಕೆಲವರು ಪೇಪರ್ ಹಾಕುತ್ತಾ ಹೋಗುತ್ತಿದ್ದರು, ಕೆಲವರು ವಾಕಿಂಗ್ ಅಂತ ಹೋಗ್ತಿದ್ರು. ಮನೆಗೆ ಬಂದು ಶಾಲೆಗೆ ರೆಡಿಯಾಗಿ ಶಾಲೆಯ ಗಂಟೆನಾದ ಕೇಳಿದರೆ ಓಡಿ ಹೋಗುತ್ತಿದ್ದೆವು. ನಮ್ಮ ಬಾಲ್ಯದ ನೆನಪುಗಳು 1-2. ನಮ್ಮ ಸ್ಕೂಲಿನಲ್ಲಿ ಹೊಸ ಪುಸ್ತಕ ಕೊಟ್ಟರೆ ಆ ಪುಸ್ತಕದ ಸುವಾಸನೆಯನ್ನು ತಗೊಂತಿದ್ದಂಥ ಮುದ್ದು ಜೀವಿಗಳು. ಅದಕ್ಕೆ ಪೇಪರನ್ನು ತಗೊಂಡು ಚೆನ್ನಾಗಿ ಮಡಚಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ನಂತರ ನಮ್ಮ ಶಾಲೆಯಲ್ಲಿ ಪ್ರಾರ್ಥನೆ ಮುಗಿಸಿ ನಮ್ಮ ಪಾಠದ ಗಮನಕ್ಕೆ ಹೋಗುತ್ತಿದ್ದೆವು. ಬೇಜಾರಾದರೆ ಮಧ್ಯದಲ್ಲೇ ಪಿರಿಯಡನ್ನು ತಪ್ಪಿಸಿ ತೋಟಕ್ಕೆ ಹೋಗಿ ಮಾವಿನ ಹಣ್ಣು, ಹುಣಸೆ ಹಣ್ಣು ಹೀಗೆ ಕದ್ದು ತಿನ್ನೋದಕ್ಕೆ ಓಡಿ ಹೋಗುತ್ತಿದ್ದೆವು. ಕೆಲವರು ಕೆರೆಗೆ ಹೋಗಿ ಈಜಲು ಹೋಗುತ್ತಿದ್ದರು. ನಮ್ಮ ಬಾಲ್ಯದ ಆಟಗಳೆಂದರೆ ಲಗೋರಿ, ಚಿನ್ನಿದಾಂಡು, ಬಣ್ಣ ಬಣ್ಣದ ಬುಗುರಿಯನ್ನು ತಿರುಗಿಸುವುದಲ್ಲೇ ಬಹಳ ಆನಂದ ಸಿಗುತ್ತಿತ್ತು. ಆಕಾಶಕ್ಕೆ ಗಾಳಿಪಟ ಹಾರಿಸಿದರೆ ಆ ಆಕಾಶಕ್ಕೆ ಏಣಿ ಹಾಕಿದಷ್ಟು ಖುಷಿಯಾಗುತ್ತಿತ್ತು ನಮಗೆ ಅಂದಿನ ಕಾಲದಲ್ಲಿ. ಮಳೆರಾಯನ ಆರ್ಭಟದೊಂದಿಗೆ ಕಾಗದ ದೋಣಿಯನ್ನು ಮಾಡಿ ತುಂಬ ಆನಂದ ಸಿಗುತ್ತಿತ್ತು. ಆಗ ನಮಗೆ ತಿನ್ನುವ ಹಂಬಲ ಜಾಸ್ತಿ ಕಣ್ರಿ. ರವಿವಾರ ಬಂದರೆ ಸಾಕು, ಮನೆ ಬಿಟ್ಟು ನೆಲ್ಲಿಕಾಯಿ, ಪೇರಳೆ, ಮಾವಿನಕಾಯಿ, ಗೇರು ಹಣ್ಣು, ಪರಂಗಿ ಹಣ್ಣು, ಇಲಾಚಿ ಹಣ್ಣು, ಹೀಗೆ ಹುಣಸೆ ಹಣ್ಣು ತಿಂದು ಬರ್ತಿದ್ದೆವು. ಹಾಗೆ ಮನೆಯಲ್ಲಿ ಪೆಟ್ಟು ಸಹ ಬೀಳ್ತಿತ್ತು. ಅಷ್ಟೇ ಬಡತನವನ್ನು ನೋಡಿದ್ದೇವೆ. ಅವಾಗ ಈಗಿನ ಥರ ಕರೆಂಟ್ ಇರುತ್ತಿರಲಿಲ್ಲ. ದೀಪದ ಜೊತೆ ಅದರ ಹೊಗೆಯದೊಂದಿಗೆ ಆಟ ಆಡುತ್ತಾ ಓದುತ್ತಿದ್ದೆವು. ಕರೆಂಟ್ ಕಡಿಮೆ. ನಮಗೆ ಅವಾಗ ಒಂದೇ ಚಾನಲ್ ರೀ. ಅದು ನಮ್ಮ ಚಂದನ ಟಿವಿ. ವಾರಕ್ಕೊಮ್ಮೆ ಚಲನಚಿತ್ರ ಬರ್ತಿದ್ದೆವು. ಅವಾಗ ನ್ಯೂಸ್ ಕೇಳೋದಕ್ಕೆ ತುಂಬ ಗಂಭೀರತೆಯಿಂದ ನೋಡುತ್ತಿದ್ದೆವು. ಸಾಕಷ್ಟು ಮಾಹಿತಿಯನ್ನು ಅದರಿಂದ ನಾವು ತಿಳಿದುಕೊಳ್ತಿದ್ದೆವು. ಅದು ಬೇರೆಯವರ ಮನೆಯಲ್ಲೇ ಕದ್ದು ಮುಚ್ಚಿ ನಾವು ಟಿವಿಯನ್ನು ನೋಡಬೇಕಿತ್ತು. ಆದರೂ ನಮ್ಮ ತಂದೆ ತಾಯಿ ಬಡತನದಲ್ಲಿ ಇದ್ದರೂ ನಮ್ಮನ್ನು ಮಾತ್ರ ರಾಜನಂತೆ ಸಾಕುತ್ತಿದ್ದರು. ಆಗ ನಮಗೆ ಅವರ ಬೆವರಿನ ಹನಿ ಅಷ್ಟು ಗೊತ್ತಾಗ್ತಿದ್ದಿಲ್ಲ ರೀ. ಗೆಳೆಯರೇ, ಇಷ್ಟು ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.